ಈ ವರ್ಷ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲೂ ಒಳ್ಳೆ ಸಿನಿಮಾಗಳು, ದೊಡ್ಡ ಸಿನಿಮಾಗಳು ಬಂದಿರೋದು ತುಂಬ ಕಡಿಮೆ. ಇನ್ಮೇಲಿಂದಾದರೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ಕೊಳ್ಳೋಣ. ಕನ್ನಡ ಇಂಡಸ್ಟ್ರಿಯ ಸೆಕೆಂಡ್ ಇನ್ನಿಂಗ್ಸ್ ಹೋದ ವಾರನೇ ಭೀಮಾ ಬ್ಲಾಕ್ ಬಸ್ಟರ್ ಆಗೋ ಮೂಲಕ ಸ್ಟಾರ್ಟ್ ಆಗಿದೆ. ಅದಕ್ಕೆ ಕೈ ಜೋಡಿಸ್ತಾ ಇವಾಗ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಕೂಡ ಬಂದಿದೆ. ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದರೆ ಆಡಿಯನ್ಸ್ಗೂ ಅದ್ರ ಎಫೆಕ್ಟ್ ರೀಚ್ ಆಗುತ್ತೆ. ಆಡಿಯನ್ಸ್ ಹತ್ರ ಕಳ್ಕೊಂಡಿರೋ ನಂಬಿಕೆಯನ್ನು ವಾಪಸ್ ಪಡೆಯೋದಕ್ಕೆ ಅದು ಹೆಲ್ಪ್ ಕೂಡ ಮಾಡುತ್ತೆ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕೃಷ್ಣಂ ಪ್ರಣಯ ಸಖಿ ಡೈರೆಕ್ಟೆಡ್ ಬೈ ಶ್ರೀನಿವಾಸ್ ರಾಜು, ಸ್ಟಾರಿಂಗ್ ಗಣೇಶ್, ಮಾಳ್ವಿಕಾ ನಾಯರ್ ಆ್ಯಂಡ್ ಶರಣ್ಯ ಶೆಟ್ಟಿ. ನಿನ್ನೆ ಪೇಯ್ಡ್ ಪ್ರೀಮಿಯರ್ ಶೋ ಇತ್ತು, ಹೋಗಿದ್ದಾಯಿತು, ದುಡ್ಡು ಕೊಟ್ಟು ನೋಡಿದ್ದಾಯಿತು. ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸಿನಿಮಾದಲ್ಲಿ ನಂಗೆ ಏನು ಇಷ್ಟ ಆಯಿತು, ನಂಗೆ ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಮಾತಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಕೃಷ್ಣ ಸಿನಿಮಾದ ಹೀರೋ. ಕೃಷ್ಣ ಗ್ರೂಪ್ ಆಫ್ ಕಂಪನೀಸ್ ಓನರ್. ಅವನಿಗೆ ಒಳ್ಳೆ ಹುಡುಗಿ ಹುಡುಕೊಂಡು ಅವಳ ಜೊತೆ ಮದುವೆ ಆಗಿ ಸೆಟ್ಲ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಕೃಷ್ಣನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಪ್ರಣಯ ಕೆಲಸ ಮಾಡ್ತಾ ಇರ್ತಾಳೆ. ಕಟ್ ಮಾಡಿದರೆ ಪ್ರಣಯ ಬೇರೊಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಜಾಗ ಯಾವುದು, ಅಲ್ಲಿಗೆ ಕೃಷ್ಣ ಹೋಗಿ ಹೇಗೆ ಪರಿಚಯ ಆಗ್ತಾನೆ, ಅದಾದಮೇಲೆ ಇವರಿಬ್ಬರ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡಿದರೆ ತಿಳ್ಕೊತೀರ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಫಸ್ಟ್ ಹಾಫ್. ಸ್ಟಾರ್ಟಿಂಗ್ನಲ್ಲೇ ಒಳ್ಳೆ ಬ್ಯಾಂಗ್ ಆಗಿ ಸಾಂಗ್ ಮೂಲಕ ಸಿನಿಮಾ ಶುರುವಾಗುತ್ತೆ. ಸ್ಟಾರ್ಟ್ ಆಗಿ 10 ನಿಮಿಷಕ್ಕೆ ಒಂದು ಹುಳ ಬಿಡ್ತಾರೆ. ಆ ಹುಳ ನಿಮ್ಮ ತಲೆನ ಎಷ್ಟು ತಿನ್ನುತ್ತೆ ಅಂದರೆ ಫಸ್ಟ್ ಹಾಫ್ ಪೂರ್ತಿ ನೀವು ಸೈಕಾಗೆ ಕೂತ್ಕೊಂಡಿರ್ತೀರ. ಇದ್ರ ಮಧ್ಯೆ ಸಾಂಗ್ಸ್ ಮತ್ತು ಕಾಮಿಡಿ ನಿಮ್ಮನ್ನು ಎಂಗೇಜಿಂಗ್ ಆಗಿರುತ್ತೆ. ಇಲ್ಲಿ ಕೆಲವೊಂದು ಸೀನ್ಸ್ ರುಟೀನ್ ಆದರೂ ಕೂಡ ಅದನ್ನು ಫ್ರೆಶ್ ಆಗಿ ಟ್ರೀಟ್ ಮಾಡಿದ್ದಾರೆ. ಇದೊಂದು ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಫಸ್ಟ್ ಹಾಫ್ನಲ್ಲಿ ಎಲ್ಲೂ ಡ್ರ್ಯಾಗ್ ಮಾಡದೆ ಕ್ರಿಸ್ಪಾಗಿ ಎತ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಸಾಂಗ್ಸ್ ಆ್ಯಂಡ್ BGM. ಫಸ್ಟ್ ಅರ್ಜುನ್ ಜನ್ಯ ಅವ್ರಿಗೆ ಕೈ ಮುಗಿಬೇಕು. ನಿಮ್ಗೆ ಆಲ್ರೆಡಿ ಈ ಸಿನಿಮಾದ ಸಾಂಗ್ಸ್ ಇಷ್ಟ ಆಗಿದೆ ಅಂತ ಗೊತ್ತು. ಆ ಸಾಂಗ್ಸ್ನ ಇನ್ನೂ ಜಾಸ್ತಿ ಇಷ್ಟ ಆಗೋ ಹಾಗೆ ಮಾಡೋದು ಅದರ ವಿಜುವಲ್ಸ್ ಆ್ಯಂಡ್ ಸಾಂಗ್ ಕೊರಿಯೋಗ್ರಫಿ. ಯಾವ ಸಾಂಗಿಗೂ ಮೋಸ ಮಾಡದೆ ಎಲ್ಲದನ್ನು ತುಂಬ ರಿಚ್ ಆಗಿ ತೆಗೆದಿದ್ದಾರೆ. ಆದರೆ ಸಾಂಗ್ನ ಅವಶ್ಯಕತೆ ಬಗ್ಗೆ ಮುಂದೆ ಮಾತಾಡೋಣ. ಇದ್ರ ಜೊತೆ ಜನ್ಯ ಅವರ BGM ಕೂಡ ಫ್ರೆಶ್ ಆಗಿತ್ತು. ಸೀನ್ಸ್ಗೆ ಸೂಟ್ ಆಗೋ ಥರ ಇತ್ತು. ಓವರಾಲ್ ಆಗಿ ಅವ್ರ ಕಡೆಯಿಂದ ಸಿನಿಮಾಗೆ ತುಂಬ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಸ್ಕ್ರೀನ್ ಪ್ಲೇ. ನಾನು ಆವಾಗಲೇ ಹೇಳಿದಾಗೆ ಸ್ಟಾರ್ಟಿಂಗ್ನಲ್ಲೇ ಒಂದು ಹುಳ ಬಿಡ್ತಾರೆ. ಆ ಹುಳ ನಮ್ಮ ತಲೆ ಬಿಟ್ಟು ಹೋಗೋದು ಸೆಕೆಂಡ್ ಹಾಫ್ನಲ್ಲಿ. ಅದಾದಮೇಲೆ ಮತ್ತೆ ಕೆಲವೊಂದು ಟ್ವಿಸ್ಟ್ಗಳನ್ನು ತೊಗೊಂಡು ಬಂದಿರೋದು, ಕೆಲವೊಂದು ಸೀನ್ಸ್ನ ಲೈಟಾಗಿ ಹ್ಯಾಂಡಲ್ ಮಾಡಿರೋದು, ಸೆಕೆಂಡ್ ಹಾಫ್ನಲ್ಲಿ ಲವ್ ಟ್ರ್ಯಾಕ್ನ ಹೊಸ ಥರ ಹೇಳೋಕ್ಕೆ ಟ್ರೈ ಮಾಡಿರೋದು, ಆಡಿಯನ್ಸ್ ಆದ ನಮಗೆ ಮುಂದೆ ಏನಾಗ್ಬೋದು ಅಂತ ತಲೆಯಲ್ಲಿ ಎಲ್ಲೋ ಒಂದು ಸಣ್ಣ ಜಾಗದಲ್ಲಿ ಒಂದು ಕ್ಯೂರಿಯಾಸಿಟಿ ಅನ್ನೋದು ಬಿಲ್ಡ್ ಆಗುತ್ತೆ. ಇದ್ರ ಜೊತೆ ಅಲ್ಲಲ್ಲಿ ಟ್ರೈ ಮಾಡಿರೋ ಕಾಮಿಡಿ ಚೆನ್ನಾಗಿತ್ತು. ಸ್ವಲ್ಪ ನಗುನ ಕೂಡ ತಂದುಕೊಟ್ಟು. ಸಾಧುಕೋಕಿಲ, ರಂಗಾಯಣ ರಘು, ಕೋರಿ ಪ್ರತಾಪ್ ಎಲ್ಲರೂ ಅವರ ಪರ್ಪಸ್ನ ಫುಲ್ಫಿಲ್ ಮಾಡಿದ್ದಾರೆ. ಕಾಮಿಡಿನ ಅಲ್ಲಲ್ಲಿ ಫಿಲ್ಲರ್ಸ್ ಥರ ಯೂಸ್ ಮಾಡ್ಕೊಂಡಿರೋದು ಸ್ಕ್ರೀನ್ ಪ್ಲೇನ ಎಂಟರ್ಟೈನಿಂಗ್ ಆಗಿ ತೊಗೊಂಡು ಹೋಗೋದ್ರಲ್ಲಿ ಹೆಲ್ಪ್ ಮಾಡಿದೆ. ಒಟ್ಟಿನಲ್ಲಿ ನನ್ನ ಜೊತೆ ತುಂಬ ಜನ ಫ್ಯಾಮಿಲಿ ಆಡಿಯನ್ಸೇ ಬಂದಿದ್ದರು. ಅವರಂತೂ ಸಿನಿಮಾನ ಸಖತ್ ಎಂಜಾಯ್ ಮಾಡ್ತಿದ್ರು. ಈಗ ಸಿನಿಮಾದಲ್ಲೇ ನನಗೆ ಕಷ್ಟ ಆಗಿದ್ದು, ಮೇಜರ್ ಆಗಿ ಕಷ್ಟ ಅಂತ ಅನಿಸಿದ್ದು, ಎಲ್ಲದನ್ನೂ ಅವಶ್ಯಕತೆಗಿಂತ ಜಾಸ್ತಿನೇ ಯೂಸ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸಾಂಗ್ಸ್. ಲಿಟ್ರಲಿ 8 ಸಾಂಗ್ಸ್ ಇದ್ದಾವೆ. ಸಿನಿಮಾದಲ್ಲಿ ಒಂದು 5 ರಿಂದ 6 ಇದ್ದರೆ ಓಕೆ, ಬಟ್ ಇಲ್ಲಿ ಇವಾಗ ಯಾಕೆ ಗುರು ಸಾಂಗ್ ಅಂತ ಕೆಲವು ಕಡೆ ಅನಿಸಿದಂತೂ ನಿಜ. ಆಡಿಯನ್ಸ್ ಸ್ಟೋರಿಲಿ ಇನ್ವಾಲ್ವ್ ಆಗಿರುವಾಗ ನೀವು ಸಡನ್ನಾಗಿ ಸಾಂಗ್ ತರ್ತೀರ. ಆಡಿಯನ್ಸ್ ಸಾಂಗ್ ಬರುತ್ತೆ ಅಂತ ಮೆಂಟಲಿ ಪ್ರಿಪೇರ್ ಕೂಡ ಆಗಿರಲ್ಲ. ಅಂಥ ಟೈಮ್ನಲ್ಲಿ ತುಂಬ ಇರಿಟೇಟ್ ಆಗೋದು ಕಾಮನ್. ಸಡನ್ನಾಗಿ ಸಾಂಗ್ ಬಂದು ಸಾಂಗ್ನ ಮೊದಲೇ ಕೇಳಿದರೆ ಸಾಂಗ್ ಚೆನ್ನಾಗಿದ್ರೆ ಫೈನ್, ಬಟ್ ಆಲ್ರೆಡಿ ತುಂಬ ಸಾಂಗ್ಸ್ ಆಗಿರುವಾಗ ಮತ್ತೆ ತಂದಿದ್ದು ಬ್ಯಾಕ್ ಟು ಬ್ಯಾಕ್ ಸಾಂಗ್ಸ್ನ ಫಿಟ್ ಮಾಡಿದ್ದು ಸರಿ ಅನ್ನಿಸ್ಲಿಲ್ಲ. ಸಾಂಗ್ಸ್ ಪ್ಲೇಸ್ಮೆಂಟ್ ಬಗ್ಗೆ ಕೂಡ ಇನ್ನೂ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಇದ್ರ ಜೊತೆ ರಂಗಾಯಣ ರಘು ಅವರ ಕ್ಯಾರೆಕ್ಟರ್ನ ಸಿನಿಮಾದಲ್ಲಿ ಓವರ್ ಆಗಿ ಯೂಸ್ ಮಾಡಿಕೊಂಡ್ರು ಅಂತ ಅನಿಸ್ತು. ಬೇಡದೇ ಇರೋ ಕಡೆ ಫಿಲ್ಲರ್ ಆಗಿ ಯೂಸ್ ಮಾಡ್ಕೊಂಡಿರೋದು ನೋಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅವ್ರ ಕ್ಯಾರೆಕ್ಟರ್ ಬೇಕಿದ್ದ ಕಡೆ ಅಷ್ಟೇ ಯೂಸ್ ಮಾಡ್ಕೊಂಡಿದ್ರೆ ಸಿನಿಮಾ ಇನ್ನೂ ಕ್ರಿಸ್ಪ್ ಆಗಿರ್ತಿತ್ತು. ಇದ್ರ ಜೊತೆ ನನಗೆ ಸಿನಿಮಾದಲ್ಲಿ ಇರೋ ಆ್ಯಕ್ಷನ್ ಎಪಿಸೋಡ್ಗಳು ಯಾವುದೂ ಕೂಡ ಬೇಕಾಗಿತ್ತು ಅಂತ ಅನ್ನಿಸ್ಲಾ ಇಲ್ಲ. ಎಲ್ಲದನ್ನೂ ಫಾರ್ಮಾಲಿಟಿಗೋಸ್ಕರ ಯೂಸ್ ಮಾಡ್ಕೊಂಡಿರೋ ಥರ ಫೀಲ್ ಕೊಟ್ವು. ಓವರಾಲ್ ಆಗಿ ಹೇಳಬೇಕಂದ್ರೆ ಇದೊಂದು ಲೈಟ್ ಹಾರ್ಟೆಡ್ ಫೀಲ್ ಗುಡ್ ಸಿನಿಮಾ. ಸ್ಟೋರಿ ಅಲ್ಲಲ್ಲಿ ರುಟೀನ್ ಅನ್ಸಿದ್ರು ಕೂಡ ಸ್ಕ್ರೀನ್ ಪ್ಲೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಂಡಿದ್ದಾರೆ. ನಿಮಗೆ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಪಾರ್ಟ್ನರ್ ಜೊತೆ 3 ಗಂಟೆಗಳ ಕಾಲ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತಂದರೆ ಒಂದು ಸತಿ ಟ್ರೈ ಮಾಡಿ. ಹಾಗೆ ನಿಮಗೆ ಈ ಸಿನಿಮಾದ ಸಾಂಗ್ಸ್ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ಇನ್ನು ಲವ್ ಸ್ಟೋರಿ ಆಗದೆ ಇರೋರಿಗೆ, ಫ್ಯಾಮಿಲಿ ಡ್ರಾಮಾನ ತಡ್ಕೊಳಕ್ಕೆ ಆಗದೆ ಇರೋರಿಗೆ, ಬರೀ ಗಂಡು ಮಕ್ಕಳೇ ತಿರುಗೋರಿಗೆ ನಿಮ್ಮ ಇಷ್ಟ ಅಂತ ಹೇಳ್ತೀನಿ. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕು ಅನಿಸಿದ ವಿಚಾರಗಳು. ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.